ಶೂನ್ಯ, ನಶ್ವರ, ಇದೆಲ್ಲ ಹೆಸರಿಗೆ ಅದೆಲ್ಲ ಡಿಲ್ಯೂಷನ್, ಭ್ರಮೆ, ಮಾಯೆ ಅಂತ ಹೇಳ್ತಿದ್ದೀನಲ್ಲ ಅದಕ್ಕೆ. ಎಲ್ಲವೂ ಮಾಯೆ, ಎಲ್ಲವೂ ಬ್ರಹ್ಮನೇ, ಎಲ್ಲವೂ ಭಗವಂತನೇ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ನನ್ಗೆ ಅದ್ರ ಜೊತೆಗೆ ನನಗೆ ಅದು ನನಗಷ್ಟು ಕರೆಕ್ಟ್ ಆಗಿ ಅನ್ಸಲ್ಲ. ಯಾಕಂದ್ರೆ ನಾವು ಸೈಂಟಿಫಿಕ್ ಆಗಿ ನೋಡಿದ್ರು ಕೂಡ, ತರ್ಕಸಮ್ಮತವಾಗಿ ಕೂಡ ಮನುಷ್ಯರೇ, ಸೃಷ್ಟಿ ಭಗವಂತನೇ. ನಾವೆಂದೂ ಭಗವಂತನ ಆಗಕ್ಕೆ ಸಾಧ್ಯ ಇಲ್ಲ. ಈಗ ಇದು ಯಾಕೆ ಜನರಿಗೆ ಇದು ಸ್ಟಾರ್ಟ್ ಆಯ್ತು ಅಂತ ನನ್ನ ಪ್ರಕಾರ ಏನಂದ್ರೆ, ಮನುಷ್ಯ ನೋಡಿ, ಬೇರೆ ಬೇರೆ ಸಮುದಾಯಗಳು ಬೇರೆ ಬೇರೆ ರೀತಿ ಧ್ಯಾನ ಮಾಡ್ತಾರೆ. ಅವ್ರ ಹೆಸರುಗಳನ್ನ ಬೇರೆ ಇಟ್ಕೊಂಡಿದ್ದಾರೆ, ಎಲ್ಲ ಮಾಡೋದು ಧ್ಯಾನನೇ ರೀತಲ್ವಾ, ಎಲ್ಲರೂ ಮಾಡೋದು ಧ್ಯಾನನೇ. ಆ ಧ್ಯಾನವನ್ನು ನೀವು ಮಾಡ್ತಾ ಹೋದ್ರೆ ಕೆಲವೊಂದು ಸರ್ತಿ ಏನು ನಿಮ್ಗೆ ಅನುಭೂತಿ ಆಗುತ್ತಲ್ವಾ, ಅದನ್ನ ನೀವು ಪದಗಳಲ್ಲಿ ಹೇಳಕ್ಕಾಗಲ್ಲ. ಅದು ಮಾಡಿದವ್ರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ನಾನು ಮಾಡಿದೀನಿ ಅಂತ ನಾನು ಜಂಬ ಕಚ್ಕೋತಾ ಇಲ್ಲ ಅಥವಾ ಹೇಳೋ ಅಗತ್ಯನೂ ಇಲ್ಲ, ಬಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು. ಇದು ಮಾಡ್ತಾ ಇದ್ರೆ ನಿಮ್ಗೆ ಒಂದು ಅನುಭೂತಿ ಆಗುತ್ತೆ, ಒಳಗೆ ಒಂದು ಆನಂದ ಸಿಗುತ್ತೆ, ನಿಮ್ಗೆ ಒಂದು ಖುಷಿ ಸಿಗುತ್ತೆ. ಅದು ನಿಮಗೆ ಪದಗಳಲ್ಲಿ ಹೇಳಕ್ ಕಷ್ಟ ಆಗುತ್ತೆ, ಯಾಕಂದ್ರೆ ನೀವು ಬೇರೆ ದೈನಂದಿನ ಎಕ್ಸ್ಪೀರಿಯನ್ಸ್ ನಲ್ಲಿ ಅವೆಲ್ಲ ಬರೋದಿಲ್ಲ. ಅದು ಎಕ್ಸ್ಪೀರಿಯನ್ಸೇ ಬೇರೆ. ನೀವು ಯಾವುದೋ ಒಂದು ಬೇರೆ ಕೆಲಸದಿಂದ ಮಾಡುವ ಬೇರೆ ಕಾರ್ಯದಿಂದ ಆ ಒಂದು ಫೀಲಿಂಗ್ ಬರೋದಿಲ್ಲ ನಿಮ್ಗೆ ಅಲ್ವಾ. ಅದು ತುಂಬಾ ಸ್ಪೆಷಲ್ ಆಗಿರೋ ಫೀಲಿಂಗ್. ನಿಮ್ಗೆ ಜ್ಞಾನ ಇಲ್ಲ, ದೇವ್ರು ಯಾರು ಅಂತ ಗೊತ್ತಿಲ್ಲ ಅಂದ್ರೆ ನೀವ್ ಏನ್ ತಿಳ್ಕೊತೀರಾ, ಈ ಒಂದು ಅನುಭೂತಿಯನ್ನೇ ಅದ್ರ ಜೊತೆ ನೀವು ಜೋಡ್ಸಕ್ಕೆ ಪ್ರಾರಂಭ ಮಾಡ್ತೀರಾ. ಇನ್ನೊಂದ್ಸರ್ತಿ ಹೇಳ್ತೀನಿ, ಜನ ಏನ್ ತಿಳ್ಕೊತಾರೆ, ಇದನ್ನ ಅನುಭೂತಿ ಎದಕ್ ಬರ್ತಾ ಇದೆ ಅಂದ್ರೆ, ಈ ಎಕ್ಸ್ಪೀರಿಯನ್ಸ್ ನನಗೆ ಎದಕ್ ಆಗ್ತಾ ಇದೆ ಅಂದ್ರೆ, ಇದೇ ಆ ತತ್ವದಿದೆ ನನ್ನ ಒಳಗೆ, ಅದಕ್ಕೆ ಈ ಅನುಭೂತಿ ಆಗ್ತಾ ಇದೆ ಅಂತ ತಿಳ್ಕೊತಾರೆ. ಇದು ಒಂದು ಒಳ್ಳೆ ಇಂಟೆನ್ಷನ್ ಇಂದಾನೆ ಬಂದಿರೋದು. ಓಕೆ, ಆದ್ರೆ ನೀವು ಯಾವಾಗ ಗ್ರಂಥಗಳ ಪ್ರಕಾರ ದೇವ್ರು ಯಾರು ಅಂತ ತಿಳ್ಕೊತಿರಲ್ವಾ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ತಾರ್ಕಿಕವಾಗಿ ಯೋಚಿಸಿರೋ ಗೊತ್ತಾಗುತ್ತೆ. ಇದೊಂದು ಅನುಭೂತಿ ಇದೆ, ಇದ್ರೊಳಗೆ ಏನ್ ಡೌಟ್ ಇಲ್ಲ. ತುಂಬಾ ಖುಷಿ ಬರುತ್ತೆ, ಯಾಕಂದ್ರೆ ನೀವು ಧ್ಯಾನ ಮಾಡ್ತಾ ಇದ್ದೀರಾ, ಕೆಟ್ಟ ಯೋಚನೆಗಳು ನಿಮ್ಮಲ್ಲಿ ಬರ್ತಾ ಇಲ್ಲ, ನೀವು ಆ ಕಡೆ ಈ ಕಡೆ ಏನೋ ವಿಚಲಿತರಾಗ್ತಾ ಇಲ್ಲ. ಅದಕ್ಕೆ ಒಂದು ಸುಖದ ಒಂದು ಅನುಭೂತಿ ಆಗುತ್ತೆ ನಿಮ್ಗೆ. ಸಿಮಿಲರ್ ಅನುಭೂತಿ ನಿಮಗೆ ಒಂದು ಪುಸ್ತಕ ಬರೀತಾ ಕೂತ್ಕೊಂಡ್ರೆ, ನೀವು ರೈಟರ್, ಯಾಕಂದ್ರೆ ನಾನು ಬರ್ದಿದ್ದೀನಿ, ಭಾವೈಕ್ಯದ ವತಿಯಿಂದ ಕೂಡ ಪುಸ್ತಕ ಬರೋದಿದೆ ಬೇಗನೆ. ಈ ಟಾಪಿಕ್ ಕೂಡ ಅದ್ರಲ್ಲಿ ಕವರ್ ಆಗಬಹುದು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಬರ್ಕೋತ್ ಕೂತ್ರೆ ನಿಮ್ಗೆ ಏನೋ ಧ್ಯಾನ ಇರಲ್ಲ, ಅಲ್ಲಿ ಏನ್ ಶಬ್ದಗಳು ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ, ಮನೇಲಿ ಬೇರೆ ಯಾರಿದ್ದಾರೆ ಗೊತ್ತಾಗಲ್ಲ. ಇದನ್ನ ಒಂದು ರೀತಿಯ ಧ್ಯಾನ, ಇದನ್ನ ವಿಲೀನರಾಗ್ತೀರಿ ನೀವು, ಹೌದಲ್ವಾ. ಆದ್ರೆ ಇದರಿಂದ ನಿಮ್ಗೆ ಅನುಭೂತಿ ಸಿಗುತ್ತೆ. ಜನರಿಗೆ ಇದು ಗೊತ್ತಿಲ್ಲ, ಇದ್ರ ಬಗ್ಗೆ ಮಾತಾಡಲ್ಲ ಜನರು. ನೀವು ಯಾವ್ದಾದ್ರು ಒಂದು ಕವಿತೆ ಬರೀ ಕೂರ್ತೀರಾ, ಅದ್ರೊಳಗೆ ನೀವು ಇಷ್ಟು ಮಗ್ನ ಆಗ್ತೀರಾ ಅಂದ್ರೆ ನಿಮ್ಗೆ ಅದು ಬೇರೆ ಏನ್ ನಡೀತದೆ ಗೊತ್ತೇ ಆಗೋದಿಲ್ಲ. ಟೈಮ್ಲೆಸ್ನೆಸ್ ಅಂತೀವಿ ಅದಕ್ಕೆ. ಆ ಕೂಡ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾರು ಮಾಡಿರ್ತಾರೆ ಅವ್ರಿಗೆ ಗೊತ್ತು, ಯಾರು ಮಾಡಿರಲ್ಲ ಅವ್ರಿಗೆ ಗೊತ್ತಿರಲ್ಲ. ಅದೇ ರೀತಿ ಕೆಲವು ಜನ ಈ ರೀತಿ ಒಂದು ಅನುಭೂತಿಯಿಂದ, ಒಂದು ಟೈಮ್ಲೆಸ್ನೆಸ್ ಅಂದ್ರೆ ಟೈಮ್ ಸ್ಪೇಸ್ ಇಂದ ನಾನು ಮೇಲೆ ಹೋಗಿದ್ದೀನಿ ಅಂತ ಅವ್ರಿಗೆ ಅನ್ಸುತ್ತೆ, ಒಂದು ಅನುಭೂತಿ ಆಗುತ್ತೆ. ಅದು ಹೋಗಿರಲ್ಲ, ಅವ್ರು ಅಲ್ಲೇ ಕೂತ್ಕೊಂಡಿರ್ತಾರೆ, ಹೌದಲ್ವಾ. ಅವ್ರು ಅದನ್ನೇ ತಿಳ್ಕೊತಾರೆ, ಇದು ಏನೊಂದು ಪಾರಮಾರ್ಥಿಕವಾದ ಒಂದೇನೋ ತತ್ವ, ಇದೇ ನಂದು ಯೂನಿಯನ್ ವಿತ್ ಗಾಡ್ ಆಗಿದೆ ಅಂತ ಅವ್ರು ತಿಳ್ಕೊತಾರೆ. ಅದು ಅವ್ರು ತಿಳ್ಕೊಂಡಿರ್ತಾರೆ, ಅದು ಅವ್ರು ಏನ್ ತಿಳ್ಕೊತಾರೆ ಅದು ಅವ್ರಿಗೆ ಬಿಟ್ಟಿರೋದು. ನನ್ನ ಪ್ರಕಾರ ಈ ಒಂದು ಅನುಭೂತಿ ಇದೆ, ಇದು ನಿಜ. ಆದ್ರೆ ಇದು ಅವ್ರು ಏನ್ ತಿಳ್ಕೊತಾ ಇದಾರೆ ಅದು ಅಲ್ಲ.